ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದ ದಿಕ್ಕನ್ನೇ ಬದಲಾಯಿಸಿದಂತಹ ಪುಸ್ತಕವನ್ನು ಬರೆದಿದ್ದು ಯಾರು ಗೊತ್ತಾ? ವೀರ ಸಾವರ್ಕರ್ ಅವರು. 1857ರಲ್ಲಿ ನಡೆದಂತಹ ದಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದರು. ಅದನ್ನ ವೀರ ಸಾವರ್ಕರ್ ಅವರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಭಾರತದ ಮೊದಲ ಸ್ವಾತಂತ್ರ್ಯ ಯುದ್ಧ ಅನ್ನುವಂತಹ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಈ ಪುಸ್ತಕ ಬ್ರಿಟಿಷರ ನಿದ್ದೆ ಕೆಡಿಸಿ ಅಸಂಖ್ಯಾತ ಜನ ಕ್ರಾಂತಿಕಾರಿಗಳಿಗೆ ಪ್ರೇರಣಾದಾಯಕ ಆದಂತಹ ಈ ಪುಸ್ತಕ. 1857ರ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮದ ಈ ಪುಸ್ತಕವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಮರುಮುದ್ರಣ ಮಾಡಿಸಿ ತಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರಿಗೆ ಓದಲಿಕ್ಕೆ ಈ ಪುಸ್ತಕವನ್ನು ಕೊಟ್ಟಂತಹದ್ದು. ಸಾವರ್ಕರ್ ಅವರು ಬರೆದ ಈ ಪುಸ್ತಕದಿಂದ ಭಗತ್ ಸಿಂಗ್ ಅಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಪ್ರೇರಣೆಯನ್ನು ಪಡೆದುಕೊಂಡರು. ಸಾವರ್ಕರ್ ಅವರು ಕೇವಲ ಬರಹಗಾರರಷ್ಟೇ ಅಲ್ಲ, ಅವರೊಬ್ಬರು ಅದ್ಭುತ ಭಾಷಣಕಾರರು ಕೂಡ ಆಗಿದ್ದರು. ಅವರ ಭಾಷಣದ ಪ್ರಭಾವದಿಂದಾಗಿ ಯೌವನದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಮದನ್ ಲಾಲ್ ಢೀಂಗ್ರಾ ಅನ್ನುವಂತಹವರು ಯುವಕರು ಕೂಡ ಲಂಡನ್ನಲ್ಲಿಯೇ ಬ್ರಿಟಿಷ್ ಅಧಿಕಾರಿ ಕರ್ಜನ್ ವೈಲಿಯನ್ನು ಗುಂಡುಕ್ಕಿ ಕೊಂದು ಸ್ವಾತಂತ್ರ್ಯಕ್ಕಾಗಿ ನಗು ನಗುತ್ತಲೇ ಪ್ರಾಣವನ್ನು ಕೊಟ್ಟರು. ವಿನಾಯಕ್ ದಾಮೋದರ್ ಸಾವರ್ಕರ್ ಒಂದು ಕೇವಲ ಅದು ಒಂದು ಹೆಸರಲ್ಲ, ಅದು ಒಂದು ಸ್ಫೂರ್ತಿ ಮತ್ತು ಪ್ರೇರಣೆಯ ಚುಂಬಕ ಶಕ್ತಿ. ತಮಗೂ ಕೂಡ ಪ್ರೇರಣೆ ಸಿಗ್ತಾ ಇದ್ದರೆ ತಾವು ಕಮೆಂಟ್ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಬರೆದು ಈ ರೀಲನ್ನು ಪ್ರತಿಯೊಬ್ಬ ದೇಶಭಕ್ತ ಸ್ನೇಹಿತನಿಗೆ ಕಳಿಸ್ಕೊಡಿ. ನಮಸ್ಕಾರ.